ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ವಿಧಾನಸಭೆಯಲ್ಲಿ ಸ್ಫೋಟವಾದ ಹನಿ ಟ್ರ್ಯಾಪ್ ಬಾಂಬ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಮುಖ್ಯಮಂತ್ರಿಗಳ ಅಣತಿಯಂತೆ ನಡೀತಾ ಇಡೀ ಪ್ರಹಸನ ಅನುಮಾನಕ್ಕೆ ಪುಷ್ಟಿ ನೀಡುವಂತಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಮೆಗಾ ಎಕ್ಸ್ಕ್ಲೂಸಿವ್. ಅಶೋಕ್ ಆರೋಪಕ್ಕೆ ಪುಷ್ಟಿ ನೀಡ್ತಾ ಇದೆ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರ ಮಾತುಗಳು. ಹನಿ ಬಾಂಬ್ನಲ್ಲಿ ಬಿಗ್ ಅಪ್ಡೇಟ್. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್. ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಿಎಂ ನಿರ್ದೇಶನದಂತೆಯೇ ಇಡೀ ಪ್ರಹಸನ ನಡೀತಾ ಅನ್ನೋ ಅನುಮಾನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಎಂಎಲ್ಸಿ ರಾಜೇಂದ್ರ. ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೇನೆ ಅವರ ಆಜ್ಞೆಯ ಮೇರೆಗೇನೆ ಸಭೆಯಲ್ಲಿ ಬಗ್ಗೆ ಪ್ರಸ್ತಾಪ ಮಾಡಲಾಯಿತು ಅನ್ನೋದನ್ನ ತಿಳಿಸಿದ್ದಾರೆ ಎಂಎಲ್ಸಿ ರಾಜೇಂದ್ರ. ಸಿದ್ದರಾಮಯ್ಯನವರೇ ಸದನದಲ್ಲಿ ಪ್ರಸ್ತಾಪಕ್ಕೆ ನನಗೆ ತಿಳಿಸಿದ್ರು ಅಂತ ಹೇಳಿ ಹನಿ ಟ್ರ್ಯಾಪ್ ವಿಚಾರವಾಗಿ ರಾಜಣ್ಣ ಅವರಿಗೆ ತಿಳಿಸಿದ್ದೇನೆ ಮುಖ್ಯಮಂತ್ರಿಗಳು ಅಂತ ಎಂಎಲ್ಸಿ ರಾಜೇಂದ್ರ ಅವರು ಮಾತನಾಡಿದ್ದಾರೆ. ಸಿಎಂ ಸೂಚನೆ ನಂತರವೇ ಸದನದಲ್ಲಿ ವಿಚಾರ ಪ್ರಸ್ತಾಪ ಆಗಿದೆ ಅಂತ ತುಮಕೂರಿನಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಎಂಎಲ್ಸಿ ರಾಜೇಂದ್ರ. ಐಜಿಪಿಗೂ ದೂರು ಕೊಟ್ಟು ನೇರವಾಗಿ ದೆಹಲಿಗೆ ಹೋಗ್ತೀನಿ ಅಂತ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ದೊಡ್ಡ ನಾಯಕರ ಉದ್ದೇಶ ಏನು? ನಿಮ್ಮ ಪಾರ್ಟಿಯಲ್ಲಿ ಇದ್ಕೊಂಡು ದೊಡ್ಡ ನಾಯಕರು ಈ ರೀತಿ ಟ್ರ್ಯಾಪ್ ಮಾಡುವಂತ ಕೆಲಸ ಮಾಡ್ತಾರೆ ಅಂದ್ರೆ ಅವರ ಉದ್ದೇಶ ಏನಾಗಿರಬೇಕು? ಕಂಪ್ಲೀಟ್ಲಿ ರಾಜಣ್ಣ ಅವರನ್ನ ನಮ್ಮ ದಾರಿಯಿಂದ ಸೈಡ್ಗೆ ಎತ್ತು ಕೂರಿಸ್ಬಿಡೋಣ ಅನ್ನೋ ಉದ್ದೇಶವಾ? ನಮ್ಮ ಪಾರ್ಟಿ ಅಂತ ನಾನು ಎಲ್ಲೂ ಹೇಳಿಲ್ಲ. ದೊಡ್ಡ ನಾಯಕರು ಅಂತ ಹೇಳಿದ್ದೀನಿ, ನಮ್ಮ ಪಾರ್ಟಿ ಅಂತ ಎಲ್ಲೂ ಹೇಳಿಲ್ಲ. ಆದ್ರೆ ದೊಡ್ಡ ನಾಯಕರು ಬಟ್ ಅಂತ್ಯ ಆಗ್ಬೇಕು. ಯಾವುದೇ ಪಾರ್ಟಿ ಇರಲಿ, ಯಾರ ಮೇಲೆ ಇರಲಿ ಅಂತ್ಯ ಆಗ್ಬೇಕು. ಯಾಕಂದ್ರೆ ಇದು ಹೊಸ್ತಲ್ಲ ಹನಿ ಟ್ರ್ಯಾಪ್. ಬಹಳ ಹಿಂದೆ ಅಂತ ಹೋದ್ರೆ ಎಷ್ಟು ಜನದ ಮೇಲೆ ಆಗಿದೆ. ಕೋರ್ಟಲ್ಲಿ ಎಷ್ಟು ಜನ ಸ್ಟೇ ತಂದಿದ್ದಾರೆ. ಈಗ ನಾವು ಇದೇನಾರು ಆಗಿದೆ ಅಂತೇಳಿ ಸ್ಟೇ ತರಕ್ ಹೋಗ್ಬೋದಿತ್ತು, ಬಟ್ ಏನ್ ಆಗಿಲ್ಲ. ಆಗಿದ್ರು ಆತರ ಏನೋ ಸಿಡಿದ್ರೆ ಬಿಡ್ಲಪ್ಪ, ಹೌದಲ್ಲ? ಹೇಳ್ತಾರಲ್ಲ ಆಗ್ಬಿಟ್ಟಿದೆ ಅಂತ ಸ್ವಲ್ಪ ಜನ ಮಾಹಿತಿ ಯಾರೋ ಕೊಟ್ರು, ಆಯ್ತು ಆಗಿದ್ರೆ ಬಿಡಿ, ನಂತೇನು ಅಭ್ಯಂತರ ಇಲ್ಲ. ಅದಕ್ಕೆ ನಾವು ಇಂಜರಿ ಅಂತದಲ್ಲ. ಸೊ ಅದರಿಂದ ನೋಡೋಣ ಏನಾಗುತ್ತೆ ಬೆಳವಣಿಗೆ. ನಾನು ಈಗ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ. ತದನಂತರ ಇನ್ನೇನ್ ಮಾಡಬೇಕು ನಾನು ನೋಡಿ ಮಾತಾಡ್ತೀನಿ. ಸರ್, ಯಾರನ್ನ ಮೀಟ್ ಆಗ್ತೀರಿ? ಖರ್ಗೆ ಅವ್ರನ್ನ ಮೀಟ್ ಆಗ್ತೀರಾ? ಸುರ್ಜೇವಾಲಾ ಅವ್ರನ್ನ ಮೀಟ್ ಆಗ್ತೀರಾ? ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಭೇಟಿ ಆಗ್ತೀನಿ, ಖರ್ಗೆ ಅವ್ರನ್ನ ಭೇಟಿ ಆಗ್ತೀನಿ, ಸುರ್ಜೇವಾಲಾ ಅವ್ರನ್ನ ಭೇಟಿ ಆಗ್ತೀನಿ. ಅವ್ರ ಮುಂದೆ ನಿಮ್ ಪ್ರಸ್ತಾಪ ಏನಿರುತ್ತೆ? ಈಗೇನ್ ಮುಖ್ಯಮಂತ್ರಿಗಳ ಹತ್ರ ನಾನು ಗಮನಕ್ಕೆ ತಂದಿದ್ದೀನಿ ಅದನ್ನೇ ಇನ್ನೊಂದು ಕಾಪಿ ಅವ್ರಿಗೆ ಸೊ ಹಿಂಗ ಆಗಿದೆ ಅಂತ ನನ್ನ ಮಾತನ್ನ ಮೂರು ನಾಯಕರು ಗಮನಕ್ಕೆ ತರ್ತೇನೆ. ಅವರು ಅದಾದ್ಮೇಲೆ ಏನು ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಪಕ್ಷದ ಅಧ್ಯಕ್ಷ ಹತ್ರ, ಹೋಮ್ ಮಿನಿಸ್ಟರ್ ಹತ್ರ ಅದೇನ್ ಮಾತಾಡ್ತಾರೆ ಮಾತಾಡ್ಕೊಂಡು ಮುಂದಕ್ಕೆ ಇದನ್ನ ಯಾವ ರೀತಿ ತನಿಖೆ ಮಾಡಬೇಕು ಅಂತ ಅವ್ರ ರೂಪರೇಷೆನ ಅವ್ರಿಗೆ ಬಿಟ್ಟಿರುವಂತ ನಾವು ಹುಡುಗರನ್ನ ನಾನು ಮಾತಾಡಬೇಕು. ಸೊ ಮಿಕ್ಕಿದ್ ನಾನು ಹಿರಿಯ ಮುಖಂಡರಿಗೆ ಬಿಡ್ತೇನೆ. ಸರ್, ನಿನ್ನೆ ಮುಖ್ಯಮಂತ್ರಿಗಳನ್ನು ಭೇಟಿಯಾದ್ರಿ ತಾವು. ಮುಖ್ಯಮಂತ್ರಿಗಳನ್ನು ಭೇಟಿಯಾದಾಗ ಏನೆಲ್ಲ ಮಾತುಕತೆ ಆಯ್ತು? ಏನ್ ಹೇಳಿದ್ರು ನಿಮಗೆ ಸಿಎಂ ಸಾಹೇಬರು? ಸ್ವಲ್ಪ ಹೇಳ್ದೆ, ಸೊ ಹಿಂಗಾಗಿದೆ ಸರ್, ಹಿಂಗ್ ನಡೀತಾ ಇದೆ ಅಂತ. ಸ್ವಲ್ಪ ಅವರು ಒಂದು ನಿಮಿಷ 2 ನಿಮಿಷ ಗಾಬರಿ ಆದ್ರು. ಗಾಬರಿ ಆಗಿ ಸೈಲೆಂಟ್ ಆಗಿ ಏನೋ ಇದು ಅನ್ನೋ ಒಂದು ಮಾತನ್ನು ಹೇಳಿದ್ರು. ಹೌದು ಸರ್ ಹಿಂಗ್ ನಡೀತಿದೆ ಅಂತ ಹೇಳಿದೆ. ಆಯ್ತು ಏನ್ ಮಾಡಬೇಕು ಅಂದ್ರೆ ನೀವೇನ್ ಹೇಳ್ತೀರಾ ಅದ್ ಮಾಡ್ತೀನಿ ಅಂತ ಹೇಳಿದೆ. ಆಯ್ತು ಕಂಪ್ಲೇಂಟ್ ಕೊಡು, ನಾನು ಆಮೇಲೆ ನಿಮ್ ತಂದೆಯವ್ರ ಹತ್ರ ಮತ್ತೆ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ ಅಂತ ಹೇಳಿ. ಸರ್, ಈ ರೀತಿ ಸೆಷನ್ ನಲ್ಲಿ ರಾಜಣ್ಣ ಅವರು ಹೇಳಿದ್ಮೇಲೆ ಕೆಲವು ನಿಮ್ಮ ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಒಂದ್ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದ್ರು. ನೇರವಾಗಿ ಜಯಚಂದ್ರ ಅವರು ಹೇಳ್ತಾ ಇದ್ರು, ನಮ್ಮ ಪಕ್ಷದ ಚೌಕಟ್ಟಲ್ಲಿ ಮಾತಾಡಬೇಕಾಗಿತ್ತು, ಕ್ಯಾಬಿನೆಟ್ ಅಲ್ಲಿ ಮಾತಾಡಬೇಕಾಗಿತ್ತು, ಹೈಕಮಾಂಡ್ ಲೆವೆಲ್ ಅಲ್ಲಿ ಮಾತಾಡಬೇಕಾಗಿತ್ತು, ಸದನದಲ್ಲಿ ಪ್ರಸ್ತಾಪ ಮಾಡಿದ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಅಸಮಾಧಾನ ಕಾಂಗ್ರೆಸ್ನವರಲ್ಲೇ. ಇದನ್ನ ನೀವು ಹೆಂಗ್ ನೋಡ್ತೀರಿ? ಅಂತವ್ರು ಏನ್ ಹೇಳ್ತೀರಿ ಅಂತ? ಜಯಚಂದ್ರ ಅವರು ಹಿರಿಯರಿದ್ದಾರೆ, ಅವ್ರು ಯಾವ ಒಂದು ಕಾನ್ಸೆಪ್ಟ್ ಅಲ್ಲಿ ಹೇಳಿದ್ರು ನನಗೆ ಅದು ಅರ್ಥ ಆಗಿಲ್ಲ. ಬಟ್ ಇದನ್ನ ಸಚಿವರು ಸದನದಲ್ಲಿ ಮಾತಾಡೋಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳ ಹತ್ರ ಗಮನಕ್ಕೆ ತಂದಿದ್ದಾರೆ. ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಆಯ್ತು ಅದೇನಿದೆ ನೀನು ಸೆಷನ್ ಅಲ್ಲಿ ಮಾತಾಡು ಅಂತ ಹೇಳಿದ್ಮೇಲೆ ಅವತ್ತು ರಾಜಣ್ಣವ್ರು ಮಾತಾಡಿರುವಂತದ್ದು. ಇದನ್ನ ಈ ವಿಚಾರನ ಸೆಷನ್ ಅಲ್ಲಿ ಮಾತಾಡುವಂತ ಮುಖ್ಯಮಂತ್ರಿಗಳು ಹೇಳಿದ್ರ? ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೆ ಮಾಡಿರುವಂತ ಅವರು ಮಾತಾಡಿ ಅಂತ ಹೇಳಿದ್ರು. ಹೌದು, ಮುಖ್ಯಮಂತ್ರಿಗಳು ಗಮನಕ್ಕೆ ತಂದ ಮೇಲೆನೆ ನಮ್ಮ ರಾಜಣ್ಣವ್ರು ಮಾತಾಡೋದು ಬಿಟ್ಟರೆ ಬೇರೆ ವಿಚಾರದಲ್ಲಿ ಅದನ್ನ ಹೋಮ್ ಮಿನಿಸ್ಟರ್ಗೂ ಗೊತ್ತಿದೆ. ಸೊ ಎಲ್ಲ ಚರ್ಚೆ ಮಾಡಿ ಅದನ್ನ ಮಾತಾಡಿರುವಂತದ್ದು. ಚರ್ಚೆ ಮಾಡಿ ಏನ್ ಹೇಳಿದಾರೆ ಅಂದ್ರೆ ನೀನು ಮಾತಾಡು, ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿ ಮಾಡಿ ಅದಕ್ಕೆ ಹೋಮ್ ಮಿನಿಸ್ಟರ್ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರೆ ಅಷ್ಟಕ್ಕಷ್ಟೇ ಆಗಿರುವಂತದ್ದು. ಆದ್ರೆ ಇದನ್ನ ವಿರೋಧ ಪಕ್ಷ ಸ್ವಲ್ಪ ದೊಡ್ಡದಾಗ್ತಾ ಉಂಟು ಅಷ್ಟೇ. ಸರ್, ಅಂದ್ರೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕಿಂತ ಪೂರ್ವದಲ್ಲಿ ಹೋಮ್ ಮಿನಿಸ್ಟರ್ ಮುಖ್ಯಮಂತ್ರಿಗಳ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡಿ
ಅಲ್ಲಿ ಪ್ರಸ್ತಾಪ ಮಾಡುವಂತ ಮುಖ್ಯಮಂತ್ರಿಗೆ ಹೇಳಿದ ಮೇಲೆ ಸೆಷನ್ ಅಲ್ಲಿ ಪ್ರಸ್ತಾಪ ಮಾಡಿದಿರಿ. ಹೌದು ಹೌದು. ದೊಡ್ಡ ನಾಯಕರ ಉದ್ದೇಶ ಏನು? ನಿಮ್ಮ ಪಾರ್ಟಿಲಿ ಎದ್ಕೊಂಡು ದೊಡ್ಡ ನಾಯಕರು ಈ ರೀತಿ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ವಿಧಾನಸಭೆಯಲ್ಲಿ ಸ್ಫೋಟವಾದ ಹನಿ ಟ್ರ್ಯಾಪ್ ಬಾಂಬ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಮುಖ್ಯಮಂತ್ರಿಗಳ ಅಣತಿಯಂತೆ ನಡೀತಾ ಇಡೀ ಪ್ರಹಸನ ಅನುಮಾನಕ್ಕೆ ಪುಷ್ಟಿ ನೀಡುವಂತಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಮೆಗಾ ಎಕ್ಸ್ಕ್ಲೂಸಿವ್. ಅಶೋಕ್ ಆರೋಪಕ್ಕೆ ಪುಷ್ಟಿ ನೀಡ್ತಾ ಇದೆ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರ ಮಾತುಗಳು. ಹನಿ ಬಾಂಬ್ನಲ್ಲಿ ಬಿಗ್ ಅಪ್ಡೇಟ್. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್. ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಿಎಂ ನಿರ್ದೇಶನದಂತೆಯೇ ಇಡೀ ಪ್ರಹಸನ ನಡೀತಾ ಅನ್ನೋ ಅನುಮಾನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಎಂಎಲ್ಸಿ ರಾಜೇಂದ್ರ. ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೇನೆ, ಅವರ ಆಜ್ಞೆಯ ಮೇರೆಗೇನೆ ಸಭೆಯಲ್ಲಿ ಬಗ್ಗೆ ಪ್ರಸ್ತಾಪ ಮಾಡಲಾಯಿತು ಅನ್ನೋದನ್ನ ತಿಳಿಸಿದ್ದಾರೆ ಎಂಎಲ್ಸಿ ರಾಜೇಂದ್ರ. ಸಿದ್ದರಾಮಯ್ಯನವರೇ ಸದನದಲ್ಲಿ ಪ್ರಸ್ತಾಪಕ್ಕೆ ನನಗೆ ತಿಳಿಸಿದ್ರು ಅಂತ ಹೇಳಿ ಹನಿ ಟ್ರ್ಯಾಪ್ ವಿಚಾರವಾಗಿ ರಾಜಣ್ಣ ಅವರಿಗೆ ತಿಳಿಸಿದ್ದೇನೆ ಮುಖ್ಯಮಂತ್ರಿಗಳು ಅಂತ ಎಂಎಲ್ಸಿ ರಾಜೇಂದ್ರ ಅವರು ಮಾತನಾಡಿದ್ದಾರೆ. ಸಿಎಂ ಸೂಚನೆ ನಂತರವೇ ಸದನದಲ್ಲಿ ವಿಚಾರ ಪ್ರಸ್ತಾಪ ಆಗಿದೆ ಅಂತ ತುಮಕೂರಿನಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಎಂಎಲ್ಸಿ ರಾಜೇಂದ್ರ. ಐಜಿಪಿಗೂ ದೂರು ಕೊಟ್ಟು ನೇರವಾಗಿ ದೆಹಲಿಗೆ ಹೋಗ್ತೀನಿ ಅಂತ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ದೊಡ್ಡ ನಾಯಕರ ಉದ್ದೇಶ ಏನು? ನಿಮ್ಮ ಪಾರ್ಟಿಲಿ ಎದ್ಕೊಂಡು ದೊಡ್ಡ ನಾಯಕರು ಈ ರೀತಿ ಟ್ರ್ಯಾಪ್ ಮಾಡುವಂತ ಕೆಲಸ ಮಾಡ್ತಾರೆ ಅಂದ್ರೆ ಅವರ ಉದ್ದೇಶ ಏನಾಗಿರಬೇಕು? ಕಂಪ್ಲೀಟ್ಲಿ ರಾಜಣ್ಣ ಅವರನ್ನ ನಮ್ಮ ದಾರಿಯಿಂದ ಸೈಡ್ಗೆ ಎತ್ತು ಕೂರಿಸ್ಬಿಡೋಣ ಅನ್ನೋ ಉದ್ದೇಶವಾ? ನಮ್ಮ ಪಾರ್ಟಿ ಅಂತ ನಾನು ಎಲ್ಲೂ ಹೇಳಿಲ್ಲ. ದೊಡ್ಡ ನಾಯಕರು ಅಂತ ಹೇಳಿದ್ದೀನಿ, ನಮ್ಮ ಪಾರ್ಟಿ ಅಂತ ಎಲ್ಲೂ ಹೇಳಿಲ್ಲ. ಆದ್ರೆ ದೊಡ್ಡ ನಾಯಕರು ಬಟ್ ಅಂತ್ಯ ಆಗ್ಬೇಕು. ಯಾವುದೇ ಪಾರ್ಟಿ ಇರಲಿ, ಯಾರ ಮೇಲೆ ಇರಲಿ ಅಂತ್ಯ ಆಗ್ಬೇಕು. ಯಾಕಂದ್ರೆ ಇದು ಹೊಸ್ತಲ್ಲ ಹನಿ ಟ್ರ್ಯಾಪ್. ಬಹಳ ಹಿಂದೆ ಅಂತ ಹೋದ್ರೆ ಎಷ್ಟು ಜನದ ಮೇಲೆ ಆಗಿದೆ. ಕೋರ್ಟಲ್ಲಿ ಎಷ್ಟು ಜನ ಸ್ಟೇ ತಂದಿದ್ದಾರೆ. ಈಗ ನಾವು ಇದೇನಾರು ಆಗಿದೆ ಅಂತೇಳಿ ಸ್ಟೇ ತರಕ್ ಹೋಗ್ಬೋದಿತ್ತು, ಬಟ್ ಏನ್ ಆಗಿಲ್ಲ. ಆಗಿದ್ರು ಆತರ ಏನೋ ಸಿಡಿದ್ರೆ ಬಿಡ್ಲಪ್ಪ, ಹೌದಲ್ಲ? ಹೇಳ್ತಾರಲ್ಲ ಆಗ್ಬಿಟ್ಟಿದೆ ಅಂತ ಸ್ವಲ್ಪ ಜನ ಮಾಹಿತಿ ಯಾರೋ ಕೊಟ್ರು, ಆಯ್ತು ಆಗಿದ್ರೆ ಬಿಡಿ, ನಂತೇನು ಅಭ್ಯಂತರ ಇಲ್ಲ. ಅದಕ್ಕೆ ನಾವು ಇಂಜರಿ ಅಂತದಲ್ಲ. ಸೊ ಅದರಿಂದ ನೋಡೋಣ ಏನಾಗುತ್ತೆ ಬೆಳವಣಿಗೆ. ನಾನು ಈಗ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ. ತದನಂತರ ಇನ್ನೇನ್ ಮಾಡಬೇಕು ನಾನು ನೋಡಿ ಮಾತಾಡ್ತೀನಿ. ಸರ್, ಯಾರನ್ನ ಮೀಟ್ ಆಗ್ತೀರಿ? ಖರ್ಗೆ ಅವ್ರನ್ನ ಮೀಟ್ ಆಗ್ತೀರಾ? ಸುರ್ಜೇವಾಲಾ ಅವ್ರನ್ನ ಮೀಟ್ ಆಗ್ತೀರಾ? ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಭೇಟಿ ಆಗ್ತೀನಿ, ಖರ್ಗೆ ಅವ್ರನ್ನ ಭೇಟಿ ಆಗ್ತೀನಿ, ಸುರ್ಜೇವಾಲಾ ಅವ್ರನ್ನ ಭೇಟಿ ಆಗ್ತೀನಿ. ಅವ್ರ ಮುಂದೆ ನಿಮ್ ಪ್ರಸ್ತಾಪ ಏನಿರುತ್ತೆ? ಈಗೇನ್ ಮುಖ್ಯಮಂತ್ರಿಗಳ ಹತ್ರ ನಾನು ಗಮನಕ್ಕೆ ತಂದಿದ್ದೀನಿ ಅದನ್ನೇ ಇನ್ನೊಂದು ಕಾಪಿ ಅವ್ರಿಗೆ ಹಿಂಗ ಆಗಿದೆ ಅಂತ ನನ್ನ ಮಾತನ್ನ 3